ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ತರ ಮೂವಿ ಇರುತ್ತೆ ಅಂತ. ಟ್ರೈಲರ್ಗೂ ಮೂವಿಗೂ ಫುಲ್ ಡಿಫ್ರೆನ್ಸ್ ಇದೆ. ಕ್ರೇಜಿ. ಈಗ ಸಿಡಿಸ್ತೀನಿ ಡೈನಮೈಟ್ ಡೈಲಾಗು ಕೇಳಿ. ಬಾಸು 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 ಅಂತ ಯಾಕ್ರೋ ಬಿಸ್ಕೊಡ್ತೀರಾ? ನಿಜವಾದ ಬಾಸ್ ಯಾರು ಅಂತ ಗೊತ್ತಾದ್ರೆ ಶೇಕ್ ಆಗಿ ಸೈಕ್ ಆಗೋಗ್ಬಿಡ್ತೀರಾ. ಬರೀ ರಾಕಿ ಬೈ ಆ ಸಿಗರೇಟ್ ಕೂಡ ಸ್ಟೈಲು, ಅವ್ರ ಗನ್ನಲ್ಲಿ ಶೂಟ್ ಮಾಡೋ ಸ್ಟೈಲು, ಆ ಎರಡಕ್ಕೆ ದುಡ್ಡು ಕೊಡ್ಬೇಕು. ಓಕೆನಾ? ಒಂದ್ ಕಡೆ ಕನ್ನಡ ಸಿನಿಮಾ ನೋಡೋಕೆ ಜನ ಬರ್ತಾ ಇಲ್ಲ ಅನ್ನೋ ಕೂಗು, ಇನ್ನೊಂದು ಕಡೆ ಇಡೀ ದೇಶ ಮಾತ್ರ ಅಲ್ಲ, ಬದಲಾಗಿ ಇಡೀ ಪ್ರಪಂಚವೇ, ಇಡೀ ಜಗತ್ತೇ ಒಬ್ಬ ಕನ್ನಡಿಗನ ಸಿನಿಮಾ ನೋಡ್ತಾ ಇದೆ ಇವತ್ತು. ಈ ಎರಡೂ ಮಾತು ಕೇಳಿ ಬರ್ತಾ ಇದ್ದಿದ್ದು, ಎರಡೂ ನಡೀತಾ ಇದ್ದದ್ದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಗಾಂಧಿನಗರದಲ್ಲಿ. ಹೌದು, ನೀವು ಇದುವರೆಗೂ ಕೇಳ್ತಾ ಇದ್ರಿ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡೋಕೆ ಜನ ಬರ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಅದೇ ಬದಲಾಗಿ ಬೇರೆ ತಮಿಳು, ತೆಲುಗು ಆ ಸಿನಿಮಾ ಎಲ್ಲ ಹಾಕಿದರೆ ಥಿಯೇಟ್ರ್ಗಳೆಲ್ಲ ತುಂಬ್ಕೋತಾವೆ, ಆ ಥರದ ಒಂದಷ್ಟು ಮಾತುಗಳನ್ನ ಕೇಳಿ ಬರ್ತಾ ಇತ್ತು. ಇದನ್ಯಾರೋ ಹೊರಗಿನವ್ರು ಹೇಳೋದಕ್ಕಿಂತ ಬದಲಾಗಿ ಹೆಚ್ಚಾಗಿ ಹೇಳ್ತಾ ಇದ್ದದ್ದು ಸಿನಿಮಾದಲ್ಲಿ ಇರುವಂತಹ ಒಂದಷ್ಟು ಏನೊಂದು ನಟರಾಗಿರ್ಬಹುದು ಅಥವಾ ಸಿನಿಮಾದ ಸುತ್ತ ನಡೆಯುವಂತಹ ಒಂದಷ್ಟು ಕೆಲಸಗಳಲ್ಲಿ ತೊಡಗಿಕೊಂಡಂಥ ವ್ಯಕ್ತಿಗಳಾಗಿರ್ಬಹುದು. ಆದರೆ ಇವತ್ತು ಒಬ್ಬ ಕನ್ನಡಿಗನ ಸಿನಿಮಾನ ಇಡೀ ಜಗತ್ತು ನೋಡ್ತಾ ಇದೆ, ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ ಅನ್ನೋದನ್ನ ನಾವು ಬಹಳ ಹೆಮ್ಮೆ ಪಡಬೇಕಾದಂಥ ವಿಷಯ. ಆಮೇಲೆ ಈಗ ಮೊದಲನೇದಾಗಿ ಕನ್ನಡಿಗನ ಸಿನಿಮಾ ಅನ್ನೋದನ್ನ ಮಾತಾಡ್ಕೊಂಬಿಡೋಣ. ಮೂವಿ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಅದು ಸರಿ ಇತ್ತೋ ತಪ್ಪಿತ್ತೋ, ಅವ್ರಂಗೆ ಹೇಳಿದ್ರು ಇವ್ರಿಂಗೆ ಹೇಳಿದ್ರು, ಅದ್ರ ಬಗ್ಗೆ ಆಮೇಲೆ ನೋಡೋಣ. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂತಹ ಒಬ್ಬ ಬಸ್ ಡ್ರೈವರ್ನ ಮಗನಾಗಿ, ಅದು ಕರ್ನಾಟಕದ ಹೆಮ್ಮೆಯ KSRTC ಬಸ್ ಡ್ರೈವರ್ನ ಮಗನಾಗಿ ಬಂದಂತ ಹುಡುಗ ನವೀನ್ ಗೌಡ ಅನ್ನೊಬ್ಬ ಹುಡುಗ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆಗಿ ಇಡೀ ಒಂದು ಜಗತ್ತಿನಾದ್ಯಂತ ಮೆರಿತಾ ಇದ್ದಾನೆ ಅಂತಂದ್ರೆ ಅದು ನಮ್ಮ ಎಲ್ಲಾ ಕನ್ನಡಿಗರು ಸಹಿತ ಹೆಮ್ಮೆ ಪಡುವಂತ ವಿಷಯ. ಎಲ್ಲ ಕನ್ನಡಿಗರೂ ಸಹಿತ, ಪ್ರತಿಯೊಬ್ಬರಿಗೂ ಸಹಿತ ಹೆಮ್ಮೆಯಿಂದ ಹೇಳ್ಬೋದು, ಯಶ್ ಒಬ್ಬ ಕನ್ನಡಿಗ, ನಮ್ಮ ಕನ್ನಡಿಗ ಅಂತೇಳಿ. ಆದರೆ ಇವತ್ತು ಕನ್ನಡಿಗ ಈ ಒಂದು ಉತ್ತಮವಾದಂಥ ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡು ಅವನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಿರೋದು ನಮ್ಮೆಲ್ಲರ ಹೆಮ್ಮೆ. ಹೀಗಿರಬೇಕಾದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಣಬಹುದು. ಯಾಕಂದರೆ ಯಾರಾದರೂ ಒಂದಷ್ಟು ಹೊಸ ಹೆಜ್ಜೆಗಳನ್ನ ಇಡ್ತಾ ಹೋದಾಗ ಅದ್ರ ಹಿಂದ್ಗಡೆ ಮತ್ತೊಂದಷ್ಟು ನಾವು ಮಾಡೋಕೇನು, ನಾವೊಂದು ಮಾಡ್ಬೋದಲ್ಲ ಅಂತ ಪ್ರಯತ್ನಗಳು ಬರ್ತಾ ಇರ್ತವೆ. ಈಗ ಇಡೀ ಪ್ರಪಂಚವೇ ಸಹಿತ, ಇಡೀ ಪ್ರಪಂಚವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆ ಮುಖ ಮಾಡಿರೋದಂತೂ ಸತ್ಯ. ಈಗ ಮೂವಿ ಬಗ್ಗೆ ಮಾತನಾಡೋದಾದರೆ, ಈಗ ಟಾಕ್ಸಿಕ್ ಅನ್ನೋದನ್ನು ನಾವು ಎಲ್ಲರೂ ಬಹಳ ದಿನಗಳಿಂದ ಕೇಳ್ತಾ ಇದ್ವಿ. ಯಾಕಂದರೆ ಎಲ್ಲೇ ನೋಡಿದ್ರು ಸಹಿತ ಟಾಕ್ಸಿಕ್ 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 ಅನ್ನೋದನ್ನು ಕೇಳ್ತಾ ಇದ್ವಿ. ಟಾಕ್ಸಿಕ್ ಅನ್ನ ಒಂದಷ್ಟು ಮಾತುಗಳು ಸಿನಿಮಾ ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಏನೋ ಟ್ರೈಲರು, ಟ್ರೀಸರ್ ಅದೆಲ್ಲ ನೋಡ್ತಾ ಇದ್ವಲ್ಲ, ಅದನ್ನೆಲ್ಲ ನೋಡ್ಬೇಕಾದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇಲ್ಲಿ ಆ ಥರದಾದಂಥ ಸೀನ್ಗಳಿದ್ದಾವೆ, ಈ ಥರದಾದಂಥ ಸೀನ್ಗಳಿದ್ದಾವೆ, ಹಾಗೆ ಹೀಗೆ ಅಂತೇಳಿ. ಆದರೂ ಸಹಿತ ಅವನ್ನೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಟಾಕ್ಸಿಕ್ ರಿಲೀಸ್ ಆಯಿತು. ಎಷ್ಟೋ ಜನಗಳು ಅದನ್ನು ಒಪ್ಕೋತಿದ್ದಾರೆ, ಇನ್ನೆಷ್ಟೋ ಜನಗಳು ಅದನ್ನು ಒಂದಷ್ಟು ಬದಲಾವಣೆಗಳಿರಬೇಕಿತ್ತು, ಅದು ಇದು ಅಂತೇಳಿ ಅವ್ರದ್ದೇ ಆದಂಥ ಅನಿಸಿಕೆಗಳನ್ನ ಹೇಳ್ತಿದ್ದಾರೆ. ಇಲ್ಲಿ ನಾನು ನನ್ನ ಅನಿಸಿಕೆ ಅಷ್ಟೇ ಅಲ್ಲದೆ, ಇವತ್ತು ನಾನು ಸಿನಿಮಾ ನೋಡಿ ಬರೋದು ಅಷ್ಟೇ ಅಲ್ಲದೆ, ಅಲ್ಲಿ ಬಂದಂಥ ಹಲವಾರು ಜನರನ್ನ ಮಾತನಾಡಿಸಿ ಹೇಗಿತ್ತು ಸಿನಿಮಾ ಅಂತ ಕೇಳಿದಾಗ ಅವರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಿದ್ರು, ಒಂದಷ್ಟು ನೆಗೆಟಿವ್ ಆಗಿರ್ಬೋದು, ಒಂದಷ್ಟು ಪಾಸಿಟಿವ್ ಆಗಿರ್ಬೋದು, ಇನ್ನೊಂದಷ್ಟು ಓಕೆ ಓಕೆ ಅನ್ನೋ ಥರ ಆಗಿರ್ಬೋದು. ಈ ಎಲ್ಲವನ್ನ ಸೇರಿಸ್ಕೊಂಡು ಇವತ್ತು ಏನೇನೆಲ್ಲ ಟಾಕ್ಸಿಕಲ್ ಇದೆ, ಟಾಕ್ಸಿಕ್ ಏನೇನೆಲ್ಲ ಆಯಿತು ಅಂತೇಳಿ ಒಂದು ಸಣ್ಣದಾಗಿ ರಿವ್ಯೂ ನೋಡ್ಕೊಂಡ್ ಬಂದ್ಬಿಡೋಣ. ಬ್ರಿಟಿಷರು ಭಾರತದಿಂದ ಬಿಟ್ಟ ತೊಲಗಿದ ನಂತರವೂ ಸಹಿತ ಒಂದು ಗೋವಾದಲ್ಲಿ ಪೋರ್ಚುಗೀಸರ ಒಂದಷ್ಟು ಆಡಳಿತ ನಡೀತಿರ್ತಾವೆ. ಆ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಇದೊಂದು ಸಿನಿಮಾ ಆಗಿದ್ದು, ಆ ಒಂದು ದಿನಗಳ ಅಂದರೆ ಆ ಪೋರ್ಚುಗಲ್ ಆಳ್ವಿಕೆಯ ದಿನಗಳಲ್ಲಿ ಗೋವಾದಲ್ಲಿ ಯಾವ ರೀತಿಯಾದಂತಹ ಗ್ಯಾಂಗ್ ವಾರ್ಗಳು ನಡೀತಾ ಇದ್ದು, ಯಾವ ರೀತಿಯಾದಂಥ ಡಾನ್ಗಳಿದ್ರು, ಅವ್ರ ವರ್ಚಸ್ಗಳು ಏನೇನಾಗಿದ್ವು, ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಅವ್ರದ್ದೇ ಆದಂಥ ಒಂದಷ್ಟು ಈ ಡ್ರಗ್ಸು, ಅದು ಇದು ವೆಪನ್ಸು, ಅದಕ್ಕೋಸ್ಕರ ಆ ಒಂದಷ್ಟು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ಕೊಳ್ಳೋದು, ಆಮದು ಮಾಡ್ಕೊಳ್ಳೋದು, ಆ ರೀತಿಯಾದಂಥ ಒಂದಷ್ಟು ವ್ಯವಹಾರ ಚಟುವಟಿಕೆಗಳು ನಡೀತಾ ಇರ್ತವೆ. ಈ ಎಲ್ಲ ವ್ಯವಹಾರ ಚಟುವಟಿಕೆಗಳ ಮಧ್ಯೆ ನಡೆಯುವಂತಹ ಒಂದು ಚಿತ್ರ ಟಾಕ್ಸಿಕ್. ನಾವಿಲ್ಲಿ ಹೆಸರಿಗೆ ತಕ್ಕಂತೆ ಟಾಕ್ಸಿಕ್ ಅಲ್ಲಿ ನಿಜವಾಗ್ಲೂ ನಾವು ಯಶ್ ಅವ್ರನ್ನ ಟಾಕ್ಸಿಕ್ ಆಗಿ ನೋಡಬಹುದು. ಏನಪ್ಪಾ ಅಂತಂದ್ರೆ, ನಾನೀಗ ಹೇಳ್ತಾ ಇರೋದು ಈಗ ಮೂವಿ ನೋಡಿ ಬಂದಾದ ನಂತರ ಹೇಳ್ತಾ ಇರೋದಲ್ಲ. ಈ ಒಂದಷ್ಟು ಪಾತ್ರಗಳು ಮೊದಲೇ ಈ ಜನರಿಗೆ ತಲುಪಿರುವಂಥದ್ದು, ಅವರೇ ಒಂದಷ್ಟು ಜನರಿಗೆ ತಿಳಿಸಿದಂಥದ್ದು ಸಿನಿಮಾ ತಂಡದಿಂದಲೇ. ರಾ ಎನ್ನೋದು ಈಗ ನಮಗೆಲ್ಲ ಗೊತ್ತಾಯಿದೆ, ಯಶ್ ಅವರ ಹೊಸ ಅಂದರೆ ಆ ಸಿನಿಮಾದಲ್ಲಿರುವಂಥ ಹೆಸರು. ಮತ್ತು ಗಂಗಾ ಅವರ ಒಂದು ಅಕ್ಕನ ಪಾತ್ರದಲ್ಲಿ ನಯನತಾರ, ಲೇಡಿ ಸೂಪರ್ ಸ್ಟಾರ್ ಅಂತ ನಯನತಾರ ಅವ್ರನ್ನ ನೋಡ್ಬೋದು ನಾವಿಲ್ಲಿ. ಈ ಎರಡು ಪಾತ್ರಗಳು ಮುಖ್ಯವಾದಂಥ ಪಾತ್ರಗಳು. ಅದಾದ ನಂತರ ಬರುವಂತಹ ಪ್ರತಿಯೊಂದು ಪಾತ್ರಗಳು ಅವ್ರದೇ ಆದಂತಹ ಒಂದಷ್ಟು ತೂಕವನ್ನ ಅವ್ರದೇ ಆದಂತಹ ಪಾತ್ರಗಳಿಗೆ ನೀಡ್ತಾ ಹೋಗ್ತಾರೆ. ನಾವು ಆರಂಭದಲ್ಲಿ ಒಂದಷ್ಟು ಕನ್ನಡಿಗರ ಒಂದಷ್ಟು ಮುಖಗಳನ್ನ ನೋಡ್ಬೋದು. ಕನ್ನಡಿಗರಾಗಿ ಈ ಮುಂಚೆ ನಮಗೆ ಪರಿಚಯ ಇರುವಂತಹ ಮುಖಗಳನ್ನ ನಾವು ಇಲ್ಲಿ ನೋಡ್ಬೋದು. ಈ ರೀತಿಯಾದಂತಹ ಒಂದಷ್ಟು ಪರಿಚಯಿತ ಮುಖಗಳು ಕಾಣ್ತೇವೆ. ಅದಾದ ನಂತರ
ಆ ಸಿನಿಮಾ ಯಾವ ರೀತಿಯಾಗಿ ತನ್ನ ಅಷ್ಟಕ್ಕೆ ತಾನು ಬೆಳೀತಾ ಹೋಗುತ್ತಲ್ಲ, ಮುಂದುವರಿತಾ ಹೋಗುತ್ತಲ್ಲ, ಆ ಒಂದು ಹಂತದಲ್ಲಿ ನಾವು ಒಂದಷ್ಟು ಹೊಸ ಮುಖಗಳನ್ನ, ಒಂದಷ್ಟು ಬೇರೆ ಬೇರೆ ಭಾಷೆಯ ಆಕ್ಟರ್ಗಳನ್ನ ಮತ್ತೊಂದಷ್ಟು ನೋಡ್ತಾ ಹೋಗ್ತೀವಿ. ಇಲ್ಲಿ ಒಬ್ಬ ಮುಖ್ಯವಾಗಿ ಪಾತ್ರದಲ್ಲಿ ಇರುವಂತಹ ಯಶ್ ಅವರು ತಮ್ಮನ್ನ ತಾವು ಯಾವ ರೀತಿಯಾಗಿ ನಾವು KGF ನ ನೋಡಿದಾಗೆಲ್ಲ ಅನ್ಕೊಂಡಿರ್ತೀವಿ, KGF ಅಲ್ಲಿ ಎಲ್ರಿಗೂ ಆ ಒಂದು ಸೀನ್ ಬೈ ಸೀನ್ ಹಿಂದ್ಗಡೆ ಸೀನ್ಗಳು ಬರ್ತಾ ಇರ್ತಾವಲ್ಲ, ಅವನು ಏನು ತಾಯಿಗೋಸ್ಕರವಾಗಿ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಚಿನ್ನವನ್ನ ಅವ್ನು ಪಡ್ಕೋಬೇಕು, ತಾಯಿಗೋಸ್ಕರ ಅವನು ಚಿನ್ನವನ್ನು ಪಡೆಯಕ್ ಹೋಗ್ತಾನೆ ಅನ್ನೋದು ಒಂದಷ್ಟು ಬ್ಯಾಕ್ ಸೀನ್ಗಳು ಬಂದು ಇಲ್ಲಿ ನಮ್ಗೆ ನೆನಪು ಮಾಡ್ತಾ ಇದ್ರು. ಅದೇ ರೀತಿಯಾದಂತ ಇಲ್ಲಿ ಅಕ್ಕನಿಗೋಸ್ಕರ ಯಶ್ ಅವರು ಏನೇನೆಲ್ಲ ಮಾಡ್ತಾರೆ, ಒಂದು ಸಿಟಿಯನ್ನ ಆಳೋದಕ್ಕೆ ಏನೇನೆಲ್ಲ ಮಾಡ್ತಾರೆ ಎಂಬುದು ಈ ಒಂದು ಸಿನಿಮಾದಲ್ಲಿ ನಾವು ನೋಡಬಹುದು. ಆದ್ರೆ ಅಲ್ಲಿ KGF ನಲ್ಲಿ ನಮ್ಗೆ ಪ್ರತಿಯೊಂದಲ್ಲೂ ಸಹಿತ ಒಂದಷ್ಟು ಫ್ಲಾಶ್ ಬ್ಯಾಕ್ ಸೀನ್ಗಳು ಬರ್ತಾವೆ. ಈ ತರವಾದಂತಹ ಅಂದ್ರೆ ನಮ್ಗೆ ಆ ಒಂದು ಮತ್ತಷ್ಟು ಸರಳವಾಗಿ ಅರ್ಥ ಆಗುತ್ತೆ ವೀಕ್ಷಕರಿಗೆ. ಏನ್ ಹಿಂಗಿತ್ತು, ಈಗ ಆಯ್ತು, ಅವಳ ತಾಯಿ ಹಿಂಗೆಲ್ಲ ಕಷ್ಟಪಟ್ಟಿದ್ಲು, ಈಗ ಅವನು ಅದಕ್ಕೆ ಆ ತಾಯಿಗೋಸ್ಕರ ಇಷ್ಟೆಲ್ಲ ಇದನ್ನ ಮಾಡ್ತಾ ಇದ್ದಾನೆ, ಅಷ್ಟು ಬಂಗಾರ ತಗೋತಾ ಇದ್ದಾನೆ ಅಂತೇಳಿ. ಬಟ್ ಇಲ್ಲಿಯೂ ಸಹಿತ ಆ ತರನಾದಂತ ಕೆಲವೊಂದು ಸೀನ್ಗಳು ಬರ್ತಾವೆ. ಇವನು ಯಾವ ರೀತಿಯಾದಂತಹ ಒಂದು ತನ್ನ ಅಕ್ಕನಿಗೋಸ್ಕರ, ಅಂದ್ರೆ ಆ ಅಕ್ಕ ಅವನಿಗಾಗಿ ಈ ಮುಂಚೆಯೇ ತಾನು ಏನನ್ನೆಲ್ಲ ಮಾಡಿ ಅವನ ತಮ್ಮನನ್ನ ಸಾಕ್ಬೋದಿತ್ತಲ್ಲ, ಅದನ್ನೆಲ್ಲ ಮಾಡಿಬಿಟ್ಟಿರ್ತಾಳೆ. ಆದ್ರಿಂದ ಅವರ ಅಕ್ಕನಿಗೋಸ್ಕರ ಆ ಹುಡುಗ ಒಂದು ಪರಿತಪಿಸ್ತಿರ್ತಾನೆ. ಆ ಅಕ್ಕನಿಗೋಸ್ಕರ ಆ ಗೆಲುವು ಹುಡುಕ್ತಾ ಇರ್ತಾನೆ. ಅವನು ಆ ಗೆಲುವನ್ನ ಹುಡುಕೋದ್ರ ಮಧ್ಯ ಅವನು ಯಾವ ರೀತಿಯಾಗಿ ಆ ಗೆಲುವಿನಲ್ಲಿಯೇ ನೂಕೊಂಡ್ಬಿಡ್ತಾನೆ, ತನ್ನನ್ನು ತಾನು ಸಹಿತ ಆ ಒಂದು ಗೆಲುವಿನಲ್ಲಿ ಎಷ್ಟರ ಮಟ್ಟಿಗೆ ತಾನು ತೊಡಗಿಕೊಳ್ತಾನೆ ಅಂತಂದ್ರೆ ಅವನಿಗೂ ಸಹಿತ ಅದರಿಂದ ಹೊರಗೆ ಬರೋಕ್ ಸಾಧ್ಯ ಆಗೋದಿಲ್ಲ. ಬಹಳ ಒಂದಷ್ಟು ನಾವು ಸಿನಿಮಾ ನೋಡ್ತಾ ಹೋದಂಗೆ ಅದರಲ್ಲಿ ಒಂದಷ್ಟು ಮಗ್ನರಾಗ್ಬಿಡ್ತೀವಿ ಅನ್ಬೋದು. ಆಮೇಲೆ ನಾವು ಒಂದಷ್ಟು ಕಾಮಿಡಿಗಳನ್ನ ನೋಡೋದಾದ್ರೆ ಇಲ್ಲಿ ಯಾವುದೇ ತರನಾದಂಥ ಆಕ್ಟರ್ ಇಲ್ಲ. ಮೊದಲನೇದಾಗಿ KGF ಅಲ್ಲೂ ಸಹಿತ ಇಲ್ಲಿ ಕಾಮಿಡಿ ಆಕ್ಟರ್ ಇರೋದಿಲ್ಲ. ಅಲ್ಲಿ ಒಂದೇ ಏನೋ ಆಕ್ಟರ್ ಇರ್ತಾನೆ, ಅದೇ ಅಫ್ಯೂನ್ ನಾನು ನೋಡಿರ್ಬೋದು. ಆ ತರನಾದಂಥ ಒಂದು ಸಣ್ಣ ಕ್ಯಾರೆಕ್ಟರ್ ಸಹಿತ ಇಲ್ಲಿಲ್ಲ. ಬದಲಾಗಿ ಇಲ್ಲಿ ಯಶ್ ಅವರೇ ಅವರ ಮಾತುಗಳಿಂದ, ಅವರ ಒಂದಷ್ಟು ಸಂಭಾಷಣೆಯಿಂದ ನಮಗೆ ಕಾಮಿಡಿಯನ್ನ ತರಿಸ್ತಾರೆ. ನಾವು ವೀಕ್ಷಕರಲ್ಲಿ ಒಂದು ಆ ಮಟ್ಟಿಗೆ ಅಲ್ಲಿ ನಗುವಂತ ಮಟ್ಟಿಗೆ ಒಂದಷ್ಟು ನಗು ಬರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಈ ಹಿಂದೆ ನೋಡಿದಂತಹ ಮಾಸ್ಟರ್ ಪೀಸ್ ಗೂಗ್ಲಿಯಲ್ಲಿ ಇರುವಂತಹ ಯಶ್ನ ನಾವು ಇಲ್ಲಿ ಒಂದು ಸ್ವಲ್ಪ ಮತ್ತಷ್ಟು ಕಾಣ್ಬಹುದು. ಯಾಕಪ್ಪ ಅಂದ್ರೆ ಅಲ್ಲಿರುವಂತ ಆ ಒಂದು ಪೋಲಿತನ, ಆ ಒಂದು ಡೈಲಾಗ್ಗಳು, ಒಂದಷ್ಟು ಎಲ್ಲವನ್ನೂ ಸಹಿತ ನಾವು ಇಲ್ಲಿ ಮತ್ತಷ್ಟು ನೋಡಬಹುದು. ಈಗಾಗಲೇ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಂತವ್ರಿಗೆ ಯಶ್ ಅವರ ಈ ಒಂದು ಪಾತ್ರ ಹೊಸದೇನಲ್ಲ, ಹಳೇದಾಗೆ ಇರುತ್ತೆ. ಅಂದ್ರೆ ಈ ರಾಯ್ ಪಾತ್ರ ಹೊಸದು, ಬಟ್ ಅದರಲ್ಲಿ ಬರುವಂತ ಕೆಲವೊಂದಷ್ಟು ಯಶ್ ಅವರ ಆ ಒಂದಷ್ಟು ಪೋಲಿ ಡೈಲಾಗ್ಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಅವೆಲ್ಲ ಬಹಳ ಒಂದಷ್ಟು ಪ್ರೇಕ್ಷಕರನ್ನ ನಗಿಸೋ ರೀತಿಯಲ್ಲಿ ಇದಾವೆ. ಇನ್ನು ಅದಾದ ನಂತರ ಉಳಿದಂತಹ ಪಂಚತಾರೆಯರ ಬಗ್ಗೆ ಮಾತನಾಡೋದಾದ್ರೆ, ಪಂಚತಾರೆಯಲ್ಲಿ ಗಂಗಾ ಈಗಾಗಲೇ ನಮ್ಗೆ ಗೊತ್ತೇ ಇದೆ, ಅವರ ಅಕ್ಕರಾಗಿ ಪಾತ್ರ ಮಾಡ್ತಾರೆ. ಅದಾದ ನಂತರ ಒಂದೊಂದು ಪಾತ್ರವೂ ಸಹಿತ ಅದಕ್ಕೆ ಮುಖ್ಯವಾದಂತಹ ಒಂದಷ್ಟು ಆ ಪಾತ್ರದ ತೂಕಕ್ಕೆ ಏನೆಲ್ಲ ಬೇಕಾಗಿತ್ತಲ್ಲ ಅವನ್ನ ನೀಡ್ತಾ ಹೋಗ್ತಾರೆ. ಆದ್ರೆ ಕಿಯಾರಾ ಅಡ್ವಾಣಿ ಅವರ ಪಾತ್ರ ಮಾತ್ರ ಇಲ್ಲಿ ಬಹಳ ಅಚ್ಚುಕಟ್ಟಾದಂತ ಪಾತ್ರ, ಬಹಳ ಒಂದಷ್ಟು ಸೊಗಸಾದಂತ ಪಾತ್ರ, ಎಲ್ಲರನ್ನೂ ಆಕರ್ಷಿಸುವಂತ ಪಾತ್ರ. ಅಷ್ಟೇ ಅಲ್ಲದೆ ನಾವು ಈಗಾಗಲೇ ಸಾಂಗಲ್ಲೂ ಸಹಿತ ನೋಡಿದೀವಿ ಅವರನ್ನ, ತಬಾ ಈ ಒಂದು ಹಾಡಲ್ಲಿ ಆ ಒಂದು ಉತ್ತಮವಾದಂಥ ಪಾತ್ರ. ಆದರೆ ಯಾವ ಒಂದು ಆ ಹಾಡಿನಲ್ಲಿ ಆಗಿರಬಹುದು, ಮತ್ತೊಳ್ಳಿ ನಾವು ಟ್ರೈಲರ್ ಅಲ್ಲಿ ನೋಡಿದಂಥ ರೀತಿಯಾದಂಥ ಒಂದಷ್ಟು ಸೀನ್ಗಳೇನಿದಾವಲ್ಲ, ಅಷ್ಟೊಂದು ನೋಡ್ಲೇಬಾರ್ದು ಅನ್ನುವಂಥ ಯಾವುದೇ ತರನಾದಂಥ ಸೀನ್ಗಳಿಲ್ಲ. ನೋಡ್ಬಹುದು, ಚೆನ್ನಾಗಿದೆ. ಮತ್ತೆ ಇದಾದ ನಂತರ ನಾವು ಒಂದಷ್ಟು ಜನರ ಒಪಿನಿಯನ್ ಸಹಿತ ತಗೊಂಡ್ಬಂದಿದ್ವಿ. ಜನರು ಸಹಿತ ಹೇಳ್ತಾ ಇದ್ರು ಫಸ್ಟ್ ಹಾಫ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಕಥೆನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಕಷ್ಟ ಆಗುತ್ತೆ, ಸರಿಯಾಗಿ ಅರ್ಥ ಆಗೋದಿಲ್ಲ ಅಂತೇಳಿ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಆದ ನಂತರ ಜನ ಹೇಳ್ತಾರೆ, ಒಂದಷ್ಟು ನಾವು ಫಸ್ಟ್ ಹಾಫ್ ಆದ ನಂತರ ಏನನ್ನೂ ಸಹಿತ ಡಿಸೈಡ್ ಮಾಡ್ಕೊಳಕ್ ಆಗಲ್ಲ, ಮುಂದೆ ಹಿಂಗ ಆಗಲ್ಲ, ಇದು ಹಿಂದಿನ ತರಾನೇ ಹೋಗುತ್ತೆ ಅಂತೇಳಿ. ಬದಲಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಮಗೆ ಯಾವ ರೀತಿಯಾಗಿ ಕಥೆ ಅರ್ಥ ಆಗ್ಲಿಲ್ಲೋ ಅದೇ ರೀತಿಯಾದಂತ ಅಲ್ಲಿ ಯಶ್ ಅವ್ರಿಗೂ ಸಹಿತ ಅದೇ ಆಗುತ್ತೆ, ಅವ್ರಿಗೂ ಸಹಿತ ಅವ್ರು ಏನ್ ಮಾಡ್ತಾ ಇದ್ರೆ ಅಂತ ಅರ್ಥ ಆಗೋಲ್ಲ. ಆ ರೀತಿಯಾದಂತ ಒಂದು ಕಥೆ ಇದೆ, ನಮ್ಮನ್ನೂ ಸಹಿತ ಅವ್ರಿಗೆ ಗೊತ್ತಾಗದೆ ಸಿನಿಮಾದಲ್ಲಿ ಎಳ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಹಲವಾರು ಪ್ರೇಕ್ಷಕರು ಹೇಳಿದ್ರು. ಇನ್ನೊಂದು ಸ್ವಲ್ಪ ಜನ ನಂಗೆ ಸ್ವಲ್ಪ ಕಥೆ ಅರ್ಥ ಆಗ್ಲಿಲ್ಲ, ಇನ್ನೊಂದು ಸ್ವಲ್ಪ ಏನೋ ಫ್ಲಾಶ್ ಬ್ಯಾಕ್ ಸೀನ್ಸ್ ಇಡ್ಬೇಕಿತ್ತು, ಇನ್ನೊಂದಷ್ಟನ್ನೂ ಸಹಿತ ಹೇಳ್ಬೇಕಿತ್ತು ಅಂತೇಳಿ ನನಗೂ ಅನಿಸ್ತು. ಇನ್ನೊಂದಷ್ಟು ಡೆಪ್ತ್ ಆಗಿ ತೋರಿಸೋದ್ರಲ್ಲಿ ಸಿನಿಮಾ ಸ್ವಲ್ಪ ಎಡವಿದೆ ಅನಿಸುತ್ತೆ. ಯಾಕಂದ್ರೆ ಸ್ವಲ್ಪ ಇನ್ನೂ ಡೆಪ್ತ್ ಆಗಿ ತೋರಿಸಿದ್ರೆ ಸಿನಿಮಾನ ಇನ್ನೂ ಚೆನ್ನಾಗಿ ಪ್ರೇಕ್ಷಕರಿಗೆ ಅರ್ಥ ಮಾಡಿಸಬಹುದಿತ್ತು ಅಂತೇಳಿ ಅನಿಸುತ್ತೆ. ಇನ್ನು ಯಶ್ ಅವರ ಇನ್ನೊಂದು ಮುಖವನ್ನ ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ಮುಖವನ್ನ ನೋಡಿದ್ರೆ ಬಹುಶಃ ನಾವು ಯಶ್ನ ಯಾರೂ ಸಹಿತ ಆ ಒಂದು ಮುಖದಲ್ಲಿ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಅಲ್ಪ ಸ್ವಲ್ಪ ನಾವು ಯಶ್ ಅವ್ರನ್ನ ಈ ಇದರಲ್ಲಿ ಇರುವಂತ ಇನ್ನೊಂದು ಮುಖ ಹೋಲುವಂತ ಮುಖ ಏನಾದ್ರೂ ನಾವು ನೋಡಿದ್ರೆ ಅದು ಯಶ್ ಅವರ ಲಕ್ಕಿ ಮೂವಿಲಿ ಸ್ವಲ್ಪ ಹೆಚ್ಚಾಗಿ ಕಾಣೋದಿಲ್ಲ, ಸ್ವಲ್ಪರ ಮಟ್ಟಿಗೆ ಮಾತ್ರ ಆ ಒಂದು ಹೋಲಿಕೆ ಇರುವಂತ ಯಶ್ ಅವ್ರನ್ನ ನೋಡಿರ್ಬೋದು ನಾವಿಲ್ಲಿ. ಅಲ್ಲಿ ಅವ್ರದ್ದೊಂದು ಹೆಸರಿದೆ, ಆ ಹೆಸರು ಮಾತ್ರ ಸಖತ್ತಾಗಿರುವಂತ ಹೆಸರು. ಬಹುಶಃ ನಾವು ಎಲ್ಲರೂ ಸಹಿತ ಸಿನಿಮಾಗೆ ಆ ಒಂದು ಹೆಸರನ್ನ ಹಿಡ್ಕೊಂಡೇ ಹೋಗ್ತೀವಿ, ಆ ರೀತಿಯಾದಂತಹ ಹೆಸರು.
ಆ ಹೆಸರನ್ನ ಆದ ನಂತರ ಅಲ್ಲಿಯೂ ಸಹಿತ ಯಶ್ ಅವರ ಆ ಒಂದು ಪಾತ್ರ ಏನಿದೆಯಲ್ಲ, ಅವರು ದ್ವಿಮುಖ ಪಾತ್ರದಲ್ಲಿ ಅಭಿನಯಿಸುವಾಗ ಆ ಒಂದು ಸಡನ್ ಆಗಿ ಬರುವಂತಹ ಚೇಂಜ್ ಓವರ್ಸ್ ಎಲ್ಲ ಏನಿದಾವಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಅದನ್ನೆಲ್ಲ ನೋಡ್ಲೇಬೇಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಮಾತ್ರ ನಾನು ಹೇಳೋದಾದ್ರೆ ಇನ್ನೊಂದಷ್ಟು ಹಾಡುಗಳನ್ನ, ಎಲ್ಲ ಹಾಡುಗಳು ಸಹಿತ ಸಾಮಾನ್ಯವಾಗಿ ಒಂದ್ಸಲ ಕೇಳುವಾಗ ನಮಗೆ ಎಲ್ಲ ಹಾಡುಗಳು ಒಂದೇ ರೀತಿಯಾಗಿ ಅನ್ಸುತ್ತೆ, ಒಂದೇ ಧ್ವನಿಯಲ್ಲಿ ಇದಾವೇನೋ ಅನ್ಸುತ್ತೆ, ಅಥವಾ ಒಂದೇ ಟ್ರ್ಯಾಕ್ ಅಲ್ಲಿ ಇದಾವೇನೋ ಅನ್ಸುತ್ತೆ. ಮತ್ತೊಂದಷ್ಟು ಬದಲಾವಣೆಗಳು ಇರಬಹುದಿತ್ತೇನೋ. ಮತ್ತು ಇನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಆ ಒಂದು ಯಶ್ ಅವರ ಸ್ಟೈಲ್ ಆಗಿರ್ಬೋದು, ಅವ್ರ ಎಂಟ್ರಿಗೆ ಆಗಿರ್ಬೋದು, ಆ ಸಿನಿಮಾದಲ್ಲಿ ನಡೀತಿರುವಂತಹ ಸೀನ್ಗೆ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಜೀವ ತುಂಬಿದೆ ಅನ್ಬೋದು. ಕೆಲವೊಂದು ಕಡೆ ಅತಿರೇಕ ಅನಿಸಬಹುದು, ಆದ್ರೂ ಸಹಿತ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆಯ ಪ್ರಯತ್ನ ಕೂಡ ಹೌದು. ನೀವು ಸಿನಿಮಾ ನೋಡಿ ಬಂದಿದ್ರೆ ನಿಮಗೆ ಏನ್ ಅನ್ಸುತ್ತೆ? ನೀವು ಏನ್ ರೇಟಿಂಗ್ ನ ಕೊಡ್ತೀರಾ ಸಿನಿಮಾಗೆ? ಕಮೆಂಟ್ ಮಾಡಿ ತಿಳಿಸಿ. ಇದು ಟಾಕ್ಸಿಕ್ ನ ರಿವ್ಯೂ ಮಾತ್ರ ಅಲ್ಲ, ಕಂಡಂತಹ ಕೇಳಿದಂತಹ ರಿವ್ಯೂ ಆಗಿತ್ತು. ಧನ್ಯವಾದಗಳು.